ಓಹೋ ಟ್ಯಾಂಕ್ ಮೇಲೆ ಮನಿಕೋ ಅಂತ ಆಯ್ತು ಇದು ಟ್ಯಾಂಕ್ ಡಿಸೈನ್ ನೋಡಿ ಹೆಂಗೈತೆ. ನೀನೇನಾರು ಈ ಗಾಡಿ ತಾತಿ ಅಂದ್ರೆ ಗಾಡಿ ಇನ್ಶೂರೆನ್ಸ್ ಮಾಡ್ಸೋರ ಜೊತೆಗೆ ನಿನ್ ಸಾಮಾನ್ಗೂ ಇನ್ಶೂರೆನ್ಸ್ ಮಾಡಿಸ್ಬೇಕು. ಹೀರೋ ಎಕ್ಸ್ಟ್ರೀಮ್ 250 ಆರ್ ಓಡಿಸ್ತಾ ಇದೀವಿ. ಚಾಲೆಂಜ್ ದಿ ಎಕ್ಸ್ಟ್ರೀಮ್ ಅಂತೆ. ಗಾಡಿ ಪವರ್ ಯಾವ ತರ ಫೀಲ್ ಕೊಡ್ತೈತೆ ಅಂದ್ರೆ ಈ ಗಾಡಿಯಲ್ಲಿ ಕ್ವಿಕ್ ಶಿಫ್ಟರ್ ಐತೆ, ಹಾಕು ಅನ್ನೋ ತರ ಫೀಲ್ ಕೊಡ್ತೈತೆ. ಆಯ್ತು, ಆಮೇಲೆ ಪವರ್ ಏನ್ ಕೊಟ್ಟವ್ರು ಅದೇ ತರ ನಿಲ್ಸಕ್ಕೆ ಬ್ರೇಕಿಂಗು ಕೊಟ್ಟವ್ರೆ. ಸಖತ್ ಕಾಂಪ್ಯಾಕ್ಟ್ ಆಗಿ ಮಾಡೋರು ಮಾತ್ರ ನುಗ್ಸಾಡ್ಬಿಡ್ಬೋದು. ಈ ಗಾಡಿಲಿ 29 BHP 25 Nm ಟಾರ್ಕ್ ಐತೆ. KTM ಶೋರೂಮ್ ಎಲ್ಲಿ ಬರುತ್ತೆ? ಡ್ಯೂಕ್ 250 ಜೊತೆ ಒಂಚೂರು ಮಾತಾಡ್ಸ್ಬೇಕಲ್ಲ ಇದನ್ನ. 806 mm ಸೀಟ್ ಹೈಟ್ ಐತೆ. 167 mm ಗ್ರೌಂಡ್ ಕ್ಲಿಯರೆನ್ಸ್ ಇರೋದು. ಇದ್ರಲ್ಲೂ ಸೇಮ್ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಐತೆ. ಇದ್ರಲ್ಲಿ ಏನೋ ಒಂಥರ ಚಿಕ್ಕ ಮಕ್ಳು ಆಟ ಆಡೋ ಸ್ಕ್ರೀನ್ ತರ ಐತೊಳ್ಳೆ ಇದು. ಇದು ಡಿಸ್ಪ್ಲೇ ಸಖತ್ತು ಕೆಳಗಾಗೋಯ್ತು ಅನಿಸ್ತೈತಲ್ವಾ? ಇನ್ನೊಂಚೂರ್ ಮೇಲ್ ಇರ್ಬೇಕಿತ್ತು. ಇದ್ರಲ್ಲಿ ಯಾವ್ದೋ ಒಂದು ಬಟನ್ ಇದೆ, SOS ಬಟನ್, ಎಮರ್ಜೆನ್ಸಿ ಒತ್ಬಿಟ್ರೆ ಏನಾಯ್ತದೆ. ಫ್ರಂಟ್ ಅಲ್ಲಿ USD ಫೋಕ್ಸ್ ಕೊಟ್ಟವ್ರೆ, ಪ್ರೊಜೆಕ್ಟರ್ ಹೆಡ್ಲೈಟ್ ಕೊಟ್ಟವ್ರ. ಇನ್ನ ಇಂಡಿಕೇಟರ್ಸ್ ಎಲ್ಲಾನು LED-ನೇ. ಇದ್ರಲ್ಲಿರೋದು 249.03 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಇದ್ರಲ್ಲೂ ಸೇಮ್ DOHC ಇದೆ, ಸ್ಲಿಪ್ಪರ್ ಅಂಡ್ ಅಸಿಸ್ಟ್ ಕ್ಲಚ್ ಇದೆ. ಒಳ್ಳೆ ಶಾರ್ಪ್ ಎಡ್ಜಸ್ ಕೊಟ್ಟವ್ರು ಎಲ್ಲಾ ಕಡೆನು. ಫ್ರಂಟ್ ಅಲ್ಲಿ 110 ಸೆಕ್ಷನ್, ಹಿಂದಗಡೆ 150 ಸೆಕ್ಷನ್ ಟೈರು. ಹೊಡಿತಾ ನಿಜವಾಗ್ಲು ಒಂಚೂರು ಹೊಡಿತಂತೆ. ಈ ಗಾಡಿ ವೆಯ್ಟ್ 167 kg ಐತೆ. ನಿಂದೇನಾದ್ರು ಗಟ್ಟಿ ಐತೆ ಅಂದ್ರೆ ನೋಡಿ ಗಾಡಿ ತಾಬೋದು. ಓಕೆನಾ?